ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, SSLC ವಿದ್ಯಾರ್ಥಿಗಳಿಗೆ ಮತ್ತು ITI ವಿದ್ಯಾರ್ಥಿಗಳಿಗೆ ರೈಲ್ವೆ ಇಲಾಖೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೋಸ್ಕರನೇ 31ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ ರೈಲ್ವೆ ಇಲಾಖೆಯಿಂದ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ನಿಮಗೆ ಪರೀಕ್ಷೆ ಇಲ್ಲದ ಕಾರಣ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 14ನೇ ತಾರೀಕು ಈ ಒಂದು ಅಧಿಸೂಚನೆ ಅರ್ಜಿಗಳು ಪ್ರಾರಂಭ ಆಗತ್ತೆ. ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕ್ಲೋಸ್ ಡೇಟ್ ನೋಡಿ ಆನ್ಲೈನ್ ನಲ್ಲಿ 13/9/2025. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆ ಇಲಾಖೆ ಒಂದೇ ಇಲ್ಲ, ಅದನಂತರ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ರೈಲ್ವೆ ಇಲಾಖೆ ಒಂದೇ ಇಲ್ಲ, ಎಲ್ಲ ಒಂದು ಪ್ರತಿಯೊಂದು ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗಳು ತುಂಬಬೇಕಲ್ಲ, ಅದೇ ಒಂದು ಕಾರಣಕ್ಕಾಗಿ ಈಗ ಮತ್ತೊಂದು ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಎಷ್ಟು ಹೇಳಿ 3,115 ಪೋಸ್ಟ್ಗೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವೊಂದು ವಿದ್ಯಾರ್ಥಿಗಳು SSLC ಪಾಸ್ ಆಗಿದಾರ, ಅದನಂತರ ITI ಕಂಪ್ಲೀಟ್ ಮಾಡಿದಾರಲ್ಲ, ಆ ಎಲ್ಲ ವಿದ್ಯಾರ್ಥಿಗಳು ಕೊನೆತನಕ ನೋಡಿ. ಮತ್ತು ಇದಕ್ಕಿಂತ ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಹೊಂದಿದವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಂದ್ರೆ ಈಗ SSLC ಪಾಸ್ ಆಗೇನೆ ಮುಂದ್ಗಡೆ ಹೋಗಿರ್ತಾರಲ್ಲ, ಅಂದ್ರೆ ಡಿಗ್ರಿ ಆಗ್ಬೋದು ಅಥವಾ ಡಿಪ್ಲೊಮಾ ಆಗ್ಬೋದು, ಈ ರೀತಿಯಾಗಿ ಅವರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಕೆಲವೊಂದು ಹುದ್ದೆಗೆ ಕೆಲವು ರೂಲ್ಸ್ ಕೊಟ್ಟಿದ್ದಾರೆ, ಆ ಒಂದು ರೂಲ್ಸ್ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮತ್ತೆ ಇನ್ನೊಂದು, ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ತಿಳಿಸ್ಕೊಡ್ತಾ ಇಲ್ಲ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇರತ್ತೆ. ಇದು ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ಯಾವುದು ಏನು ಅಂತ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಟೋಟಲ್ ಆಗಿ 13 ಪೇಜ್ ಗಟ್ಲೆ ಈ ಒಂದು ನೋಟಿಸ್ ಆಗಿರತ್ತೆ. 13 ಪೇಜ್ ಗಟ್ಲೆ. ಮೊನ್ನೆ ಕೆಲವು ಜನ ವಿದ್ಯಾರ್ಥಿಗಳು ಈ ಒಂದು ಪೋಸ್ಟ್ಗೋಸ್ಕರ ಕಾಯ್ತಾ ಇದ್ರೆ, ಸುಮಾರು 30,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಇದೇ ತಿಂಗಳಲ್ಲಿ ಅರ್ಜಿ ಪ್ರಾರಂಭ ಆಗ್ತಾ ಇದೆ. 434 ಪೋಸ್ಟ್, ಅದು ಕೂಡ ಇದೇ ತಿಂಗಳಲ್ಲಿ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ. ಅದನಂತರ ಇನ್ನೂ ಹಲವಾರು ಇಲಾಖೆಗೆ ಸಂಬಂಧಪಟ್ಟಂತೆ ಇದೇ ತಿಂಗಳಿನಲ್ಲಿ ಅರ್ಜಿಗಳು ಪ್ರಾರಂಭ ಆಗ್ತಾ ಇದೆ, ಆಗಸ್ಟ್ ತಿಂಗಳಿನಲ್ಲಿ. ಬನ್ನಿ, ಇಲ್ಲಿ ಖಾಲಿರುವಂತಹ ಪೋಸ್ಟ್ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಯಾವ ಒಂದು ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರಪ್ಪ ಅಂದ್ರೆ, ಇದು ನಮ್ಮ ಒಂದು ಭಾರತೀಯ ರೈಲ್ವೆ ನೇಮಕಾತಿ ಕೋಶ ಪೂರ್ವ ರೈಲ್ವೆ ಇಲಾಖೆಯಲ್ಲಿ ಅರ್ಜಿ ಕರೆದಿರುವಂತದ್ದು. ಪೂರ್ವ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ನೇಮಕಾತಿ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಅಪ್ರೆಂಟಿಸ್, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅಪ್ರೆಂಟಿಸ್ ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 3,115 ಪೋಸ್ಟ್ಗೆ ನೋಟಿಸ್ ಆಗಿರತ್ತೆ. ಇದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಲೇ ತಿಳಿಸ್ಕೊಟ್ಟಿರುವಂತ 13 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಅಪ್ರೆಂಟಿಸ್, ಈಗಾಗಲೇ ಅರ್ಥ ಆಗಿರಬೇಕು ಕೆಲವು ಜನರಿಗೆ. ಅಪ್ರೆಂಟಿಸ್ ದಲ್ಲಿ ವಿವಿಧ ಪ್ರಕಾರ ಇರತ್ತೆ. ಫಿಂಟರ್ ಆಗ್ಬೋದು, ಕಾರ್ಪೆಂಟರ್ ಆಗ್ಬೋದು, ಮೆಕ್ಯಾನಿಕಲ್ ಡೀಸೆಲ್ ಆಗ್ಬೋದು, ಫಿಟ್ಟರ್ ಹುದ್ದೆಗಳು, ಅದನಂತರ ಮೆಕ್ಯಾನಿಕಲ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು. ಇದೇ ರೀತಿಯಾಗಿ ಇನ್ನೂ ಹಲವಾರು ಪೋಸ್ಟಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ರೆಂಟಿಸ್ ಎಲ್ಲ ನೇಮಕಾತಿ ನಡೀತಾ ಇದೆ. ಇದಕ್ಕಿನ್ನೂ ಅರ್ಜಿ ಸಲ್ಲಿಸಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಮೊದಲಿಗೆ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ನೋಡಿ, ಏಜ್ ಲಿಮಿಟ್ 15 ವರ್ಷ ಆಗಿರಬೇಕು. ಕೆಲವು ಜನ ನಗಬಹುದು 15 ವರ್ಷ ಅಂದ್ಮೇಲೆ. ನೋಡಿ, ನಾನು ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ನನ್ನ ಉದ್ದೇಶನೂ ಇಲ್ಲ. ಏನ್ ನೋಟಿಸ್ ದಲ್ಲಿ ಬಂದಿರತ್ತಲ್ಲ ಅದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇರೋದು. 15 ವರ್ಷ ಒಂದು ಸ್ನೇಹಿತರೆ, 15 ವರ್ಷದಿಂದ ನಿಮಗೆ 24 ವರ್ಷ ತನಕ ಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು 15ರಿಂದ 24 ವರ್ಷ. ಯಾರಿಗೆ, ಯಾವೊಂದು ವಿದ್ಯಾರ್ಥಿಗಳಿಗೆ 15 ವರ್ಷದಿಂದ 24 ವರ್ಷ ಒಳಗಡೆ ಇದ್ದೀರಲ್ಲ, ಅಂತ ಒಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆರಾಮವಾಗಿ ಆನ್ಲೈನ್ ಕೇಂದ್ರಕ್ಕೆ ಭೇಟಿ ಕೊಟ್ಟು ಸಲ್ಲಿಸಬಹುದು. ಅಷ್ಟೇ ಅಲ್ಲದೆ ನಮಗೆ ವಯೋಮಿತಿ ಕೂಡ ಸರಿಲಿಕ್ಕಿರತ್ತೆ 3 ವರ್ಷ. ಅದನಂತರ OBC ಅಭ್ಯರ್ಥಿಗಳಿಗೆ 3 ವರ್ಷ, SC/ST ದವರಿಗೆ 5 ವರ್ಷ. ಇದು ನಿಮಗೆ ಗೊತ್ತಿರಬೇಕು. ಅದನಂತರ ನೀವೇನಾದ್ರೂ SSLC ಪಾಸ್ ಆಗಿತ್ತಂದ್ರೆ 50% ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿ, ಅಥವಾ ನೀವೇನಾದ್ರೂ ಸೆಕೆಂಡ್ PUC ಕಂಪ್ಲೀಟ್ ಮಾಡಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ, ಅಥವಾ ITI ಕಂಪ್ಲೀಟ್ ಮಾಡಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ. ತಸ್ತಮಾನ ಹೊಂದಿರಬೇಕು ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆ ನಮಗೆ ಅರ್ಥ ಆಯ್ತು. ಇನ್ನು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಅದನಂತರ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು, ಎಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ರೆಗ್ಯುಲೇಷನ್. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ನೀವು ಕೂಡ. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಫೀಸ್ ಇರತ್ತೆ. 3,115 ಪೋಸ್ಟ್ ಇರತ್ತೆ. ಈಗಲೇ ನೆನ್ಪಿಟ್ಟುಕೊಳ್ಳಿ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಅರ್ಜಿ ಸಲ್ಲಿಸಿ. ಯಾವಾಗ ಅಂದ್ರೆ 14ನೇ ತಾರೀಕಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇದೇ ತಿಂಗಳು 14ನೇ ತಾರೀಕು. ಇದೊಂದು ನೋಟ್ ಮಾಡ್ಕೊಳ್ಳಿ ದಿನಾಂಕನ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ 100 ತನ ಅರ್ಜಿ ಶುಲ್ಕ ಇರತ್ತೆ. ಇದು ನಿಮ್ಗೆ ಅರ್ಥ ಆಯ್ತು. ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಮೊದಲಿಗೆ 4-5 ಪ್ರಕಾರ ಇರತ್ತೆ.
ಮೊದಲನೇ ಸ್ಟೆಪ್ದಲ್ಲಿ ನೀ ಎಲ್ಲ ಒಂದು ವಿದ್ಯಾರ್ಥಿಗಳು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಸ್ಟೆಪ್ದಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಅದ ನಂತರ ಎರಡನೇ ಸ್ಟೆಪ್ದಲ್ಲಿ ನಿಮ್ಮೊಂದು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಲಾಗಿನ್ ಮಾಡ್ಕೋಬೇಕು. ಅದ ನಂತರ ನಾಲ್ಕನೇ ಸ್ಟೆಪ್ದಲ್ಲಿ ನಿಮ್ಮೊಂದೆಲ್ಲ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ ನಂತರ ಕೊನೆಯಲ್ಲಿ ನಾಲ್ಕನೇ ಸ್ಟೆಪ್ದಲ್ಲಿ ಇದೆಯಲ್ಲ, ಇಲ್ಲಿ ನಿಮ್ಮೊಂದ ಅಪ್ಲಿಕೇಶನ್ ಫೀಸ್ ಕೂಡ ಹಾಕೊಳ್ಳಿ. ಕೊನೆಯಲ್ಲಿ ಅಪ್ಲಿಕೇಶನ್ ಫೀಸ್ ಹಾಕೋದಕ್ಕೆ ನಡೆಯುತ್ತೆ, ಬಟ್ ಎಲ್ಲ ಹಾಕ್ಬೇಕಾಗತ್ತೆ. ಅದ ನಂತರ ನಿಮ್ಮೊಂದು ವೈಯಕ್ತಿಕ ಮಾಹಿತಿಗಳು ಕೇಳ್ತಾರೆ, ಅದೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಕೊನೆಯಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಮಾಡ್ಕೋಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಅದೆಲ್ಲ ಏನೇನು ಅಪ್ಲೋಡ್ ಮಾಡ್ಬೇಕಂತ ಎಲ್ಲ ಕೊಟ್ಟಿದ್ದಾರೆ ಲಿಸ್ಟ್ ಪ್ರಕಾರಾಗಿ. ನಿಮ್ಮ ಒಂದು PWBD ಅಭ್ಯರ್ಥಿ ಸರ್ಟಿಫಿಕೇಟ್ PDF ನಲ್ಲಿ ಬೇಕು, ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕಾಗತ್ತೆ, ಅದ ನಂತರ ITI ಸರ್ಟಿಫಿಕೇಟ್ ಬೇಕು, ಅದ ನಂತರ SSLC ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗತ್ತೆ, ಎಲ್ಲ ಕೂಡ ಸಿಗ್ನೇಚರ್ ಕೂಡ ಬೇಕಾಗತ್ತೆ. ಇವೆಲ್ಲ ನಮಗೆ ಡಾಕ್ಯುಮೆಂಟ್ಸ್ಗಳು ಕಡ್ಡಾಯವಾಗಿ ಬೇಕೇ ಬೇಕು. ಇದು RRC ರೈಲ್ವೆ ಇಲಾಖೆ ಆಗಿರತ್ತೆ, ಆದರೆ ಇದು ಪೂರ್ವ ರೈಲ್ವೆ ಇಲಾಖೆ RRC ರೈಲ್ವೆ ಇಲಾಖೆ ಅಂತ ಕರೀತಾರಲ್ಲ ಅಲ್ಲಿ. ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, www.rrcer.ur.ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಿ ಆನ್ಲೈನ್ ನಲ್ಲಿ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ ನೋಡಿ, ಯಾವ ಒಂದು ವಿಭಾಗದಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೆ. ಮೊದಲನೇದಾಗಿ ಲಿಲುವ ಕಾರ್ಯಾಗಾರದಲ್ಲಿ 612 ಪೋಸ್ಟು, ಸಿಲ್ಡಾ ವಿಭಾಗದಲ್ಲಿ 440 ಪೋಸ್ಟು, ಅದ ನಂತರ ಹೌರಾ ವಿಭಾಗದಲ್ಲಿ 659 ಪೋಸ್ಟು, ಅದ ನಂತರ ಅಸುಸಲೇಲ್ ವಿಭಾಗದಲ್ಲಿ 412 ಪೋಸ್ಟು, ಅದ ನಂತರ ಈ ಒಂದು ಜಮಾಲ್ಪುರದಲ್ಲಿ 667 ಪೋಸ್ಟು, ಇನ್ನು ಮಾಲ್ಡಾ ವಿಭಾಗದಲ್ಲಿ 138 ಪೋಸ್ಟು, ಕಾಂಚರಾಪಾರ್ ಕಾರ್ಯಾಗಾರದಲ್ಲಿ 187 ಪೋಸ್ಟು. ಅದ ನಂತರ ಇಷ್ಟು ಪೋಸ್ಟ್ ಇರತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ. ಮತ್ತು ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ಕೆಲಸ ಎಲ್ಲಿ ಕೊಡ್ತಾರೆ ಸರ್ ಅಂತ ಕೇಳಬಹುದು. ಇದು ನಮ್ಮ ಒಂದು ಭಾರತದಲ್ಲಿ ಇರತ್ತೆ. ಭಾರತದ ಒಂದು ವಿವಿಧ ಒಂದು ರಾಜ್ಯದಲ್ಲಿ ಕೆಲಸ ಇರತ್ತೆ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಇಲ್ಲ. ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದ್ರ ಬಗ್ಗೆ. ಏನೇ ಡೌಟ್ ಇತ್ತಂದ್ರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಓಪನ್ ಇರತ್ತೆ, ಕಮೆಂಟ್ ಮಾಡಿ. ಮತ್ತೇನಾದ್ರೂ ಈ ಒಂದು ನೋಟಿಸ್ ಬೇಕಂದ್ರೆ ಡೌನ್ಲೋಡ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. 3115 ಪೋಸ್ಟಿಗೆ ನೋಟಿಸ್ ಆಗಿರತ್ತೆ. ಇದು ಪ್ರತಿಯೊಂದು ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇದು ಎಲ್ಲಿಂದ ನೋಟಿಸ್ ಬಂದಿದೆ, ಯಾವುದು ಏನು ಅಂತ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ. ಇದು ಟ್ರೈನಿಂಗ್ ಆಗಿರತ್ತೆ. ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ಎಷ್ಟು ವರ್ಷ ತನಕ ನಮಗೆ ಕೆಲಸ ಇರತ್ತೆ ಅಂತ ಕೇಳಬಹುದು. 1 ವರ್ಷ ಅಥವಾ 2 ವರ್ಷ ಅಥವಾ 3 ವರ್ಷ. ಭಾಳ ಆಯ್ತು 3 ವರ್ಷ, ಭಾಳ ಅಂದ್ರೆ 1.5 ವರ್ಷ ಇರ್ಬೋದು. ಇದಕ್ಕೆ ಅಷ್ಟು ನಿಮಗೆ ಟ್ರೈನಿಂಗ್ ಕೊಡ್ತಾರೆ.